ಎಲ್ಲರಿಗೂ ನಮಸ್ಕಾರಗಳು. ಭಾಳ ವಿಶೇಷವಾದಂಥ ಕಾರ್ಯಕ್ರಮ, ನನಗಂತೂ ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಏಕೆಂದರೆ ನನ್ನ ಇಬ್ಬರು ಗುರುಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸುದಿನ ಇದು. ಜೊತೆಗೆ ಪದೇ ಪದೇ ನಾವು ಹೇಳುವಂಥ ಮಾತುಗಳು ನಿಮಗೆ ಗೊತ್ತು, ಸಮಯದ ಅಭಾವ. ಈಗಾಗಲೇ ಸಮಯ 12 ಮೀರಿ ಹೋಗಿರೋದ್ರಿಂದ ನಾನು ಎಷ್ಟು ಮಾತನಾಡಬೇಕು ಅನ್ನೋದು ನನಗೆ ಗೊಂದಲ. ಮತ್ತು ಸಂವಿಧಾನದ ಬಗ್ಗೆ ಮಾತನಾಡೋರಿರೋದ್ರಿಂದ ಇವತ್ತಿನ ಸಮಾಜಕ್ಕೆ, ಇವತ್ತಿನ ಈ ದೇಶಕ್ಕೆ, ಕರ್ನಾಟಕಕ್ಕೆ ಬಹುಶಃ ನನಗೆ ನನ್ನ ಮಾತುಗಳಿಗಿಂತ ಸಂವಿಧಾನ ಮಾತುಗಳು ಹೆಚ್ಚು ಪ್ರಸ್ತುತ ಅಂತ ನನಗೆ ಗೊತ್ತಿದೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಗಳು ಅಪಾಯದಲ್ಲಿರುವಂಥ ಸಂದರ್ಭದಲ್ಲಿ ಬಹುಶಃ ಅವುಗಳನ್ನು ನಾವು ಹೆಚ್ಚು ಕೇಳಿದರೆ ಸೂಕ್ತ ಅಂತ ಅಂದ್ಕೊಳ್ತಾ ಕರ್ನಾಟಕದ ಏಕೀಕರಣದ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೆದುರಿಗೆ ಇಡುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತೆ ನನ್ನ ಗುರುಗಳಾದಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ್ ಸರ್ ಅವರೇ, ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ನನ್ನ ಗುರುಗಳು, ನನ್ನ ಬದುಕಿನ ಬೆಳಕು ಆದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರೇ, ಜೊತೆಗೆ ಸಂವಿಧಾನವನ್ನು ಕುರಿತು ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಒಡ್ಡಿಗೆರೆ ನಾಗರಾಜಯ್ಯ ಸರ್ ಅವರೇ, ಗೆಳೆಯರು ಆತ್ಮೀಯರು ಆದಂಥ ಇನಾಯತುಲ್ಲಾ ಸರ್ ಅವರೇ, ನನ್ನ ತಂದೆಯವರ ಗೆಳೆಯರು, ನನ್ನ ಆಪ್ತರು ಆದಂಥ ಕೊಟ್ರಪ್ಪ ಸರ್ ಅವರೇ, ಮಲ್ಲಿಕಾರ್ಜುನ್ ಸರ್ ಅವರೇ, ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೇ, ಮತ್ತು ಎಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಕನ್ನಡ ಮನಸ್ಸುಗಳು. ನಿಮಗೆ ವೇದಿಕೆ ಮೇಲೆ ಕಾಣ್ತಾ ಇದೆ ಕರ್ನಾಟಕ ಸುವರ್ಣ ಸಂಭ್ರಮ. ಕರ್ನಾಟಕ ನಿರ್ಮಾಣವಾಗಿ 50 ವರ್ಷಗಳಾದವು. ಭಾಳ ಸಂಭ್ರಮದಲ್ಲಿ ನಾವಿದ್ದೇವೆ. ಆದರೆ ಕರ್ನಾಟಕವೇ ಮೈಸೂರನ್ನೋ ಹೆಸರು ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದರಿಂದ 17 ವರ್ಷಗಳ ಕಾಲ ಮೈಸೂರನ್ನೋ ರಾಜ್ಯ ಇತ್ತು. ಮೈಸೂರು ಆದಮೇಲೆ ಮತ್ತೊಂದು ಹೋರಾಟ ಆಗಿ 1973ರಲ್ಲಿ ಈ ಮೈಸೂರನ್ನೋ ಇದಕ್ಕೆ ಕರ್ನಾಟಕ ಅನ್ನೋ ಹೆಸರಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ವಿಷಯ ಇದೆ, ಕರ್ನಾಟಕದ ಏಕೀಕರಣ ನೋವು ನಲಿವು ಅಂತ. ಬಹುಶಃ ಹೋರಾಟದಲ್ಲಿ ಯಾವತ್ತೂ ಕೂಡ ನಲಿವುಗಳಿರೋದಿಲ್ಲ. ಅದು ನಿಮ್ಮ ಅಂಬೇಡ್ಕರ್ ಬದುಕನ್ನು ಓದಿದರೆ, ಗಾಂಧೀಜಿಯವರ ಬದುಕನ್ನು ಓದಿದರೆ, ನೆಲ್ಸನ್ ಮಂಡೇಲಾ 26 ವರ್ಷಗಳ ಕಾಲ ಜೈಲಿನಲ್ಲಿರ್ತಾರೆ ಹೋರಾಟದ ಕಾರಣಕ್ಕಾಗಿ, ಹೋರಾಟ ಮಾಡಿದ್ದಕ್ಕೆ ಕಾರಣಕ್ಕಾಗಿ. ಹಾಗಾಗಿ ಕೆಲವೊಂದು ನೋವುಗಳನ್ನು ಮಾತ್ರ ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಾನು ರಾಣೆಬೆನ್ನೂರಿನವನಾಗಿರೋದ್ರಿಂದ ಬಹುಶಃ ನಮಗೆ ಪ್ರದೇಶದ ಪ್ರೀತಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಕರ್ನಾಟಕದ ಏಕೀಕರಣದ ನಿಜವಾದ ಹೋರಾಟ ಹುಟ್ಟಿದ್ದು ಉತ್ತರ ಕರ್ನಾಟಕದಿಂದಲೇ. ಅದಕ್ಕೆ ನಾನು ಕಾರಣವನ್ನು ಕೊಡುತ್ತೇನೆ. ಯಾಕೆ ಅಂದರೆ ಮರಾಠಿ ಭಾಷಿಗರ ಪ್ರಭಾವ, ಮರಾಠಿ ಭಾಷಿಗರ ಒತ್ತಡ, ಮರಾಠಿಯನ್ನೇ ಮಾತನಾಡಬೇಕು ಅನ್ನೋ ಅವ್ರ ದೌರ್ಜನ್ಯ ಕರ್ನಾಟಕದ ಏಕೀಕರಣದ ಭಾವನೆ ಉತ್ತರ ಕರ್ನಾಟಕದಲ್ಲಿ ಮೂಡಲಿಕ್ಕೆ ಕಾರಣ ಆಗುತ್ತೆ. ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಅರಸರ ಆಳ್ವಿಕೆ, ಎಲ್ಲರೂ ಕನ್ನಡ ಮಾತನಾಡುವಂಥ ಪ್ರದೇಶಗಳೇ. ಇವರಿಗೆ ಬಹುಶಃ ಕರ್ನಾಟಕ ಏಕೀಕರಣ ಭಾವನೆ ಇರಲಿಲ್ಲ ಅಂತ ಅರ್ಥ ಅಲ್ಲ. ಯಾವಾಗ ನಮಗೆ ಅಪಮಾನಗಳಾಗ್ತವೋ, ನೋವುಗಳಾಗ್ತವೋ ಅವತ್ತು ನಾವು ನಮ್ಮದನ್ನು ಪಡ್ಕೊಳ್ಳಿಕ್ಕೆ, ನಮ್ಮದಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಏಕೀಕರಣದ ಹೋರಾಟ ಅತಿ ಹೆಚ್ಚು ಪ್ರಾರಂಭವಾಗಿದ್ದು ಉತ್ತರ ಕರ್ನಾಟಕದಲ್ಲಿ ಅನ್ನೋದು ನನ್ನ ಭಾವನೆ. ಗೊತ್ತು, ನಿಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕೆ 1956 ಅಂದರೂ ಕೂಡ ಅದರಿಂದ 100 ವರ್ಷಗಳ ಹಿಂದಕ್ಕೆ ನಾವು ಹೋಗಬೇಕಾಗತ್ತೆ. ಯಾವಾಗಪ್ಪ ಅಂದರೆ 1856ಕ್ಕೆ ಹೋಗಬೇಕಾಗುತ್ತೆ. 1856ರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಧಾರವಾಡದ ಒಂದು ತರಬೇತಿ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬರ್ತಾರೆ. ನೋಡ್ತಾರೆ, ಪ್ರಾಂಶುಪಾಲರಾಗಿ ಬಂದು ಅಲ್ಲೆಲ್ಲ ವಾತಾವರಣ ನೋಡ್ತಾರೆ. ಕನ್ನಡ ಮಾತನಾಡದಂಥ ಸ್ಥಿತಿ, ಸುತ್ತಮುತ್ತಲು ಕನ್ನಡ ಶಾಲೆಗಳೇ ಇರದಂಥ ಸ್ಥಿತಿ. ಸ್ವತಃ ತಾವೇ, ಮುಂದೆ ಇವರು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಗ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಸ್ವತಃ ತಾವೇ ದುಡ್ಡನ್ನು ಹಾಕಿ ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಸುತ್ತಮುತ್ತಲು 200ರಿಂದ 250 ಶಾಲೆಗಳನ್ನು, ಕನ್ನಡ ಶಾಲೆಗಳನ್ನು ಡೆಪ್ಯೂಟಿ ಚನ್ನಬಸಪ್ಪನವರು ತೆರೀತಾರೆ. ಇಲ್ಲಿಂದ ಕರ್ನಾಟಕದ ಭಾಷೆಯ ಹೋರಾಟ ಶುರುವಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಾದಮೇಲೆ ಇದಕ್ಕೆ ಮತ್ತಷ್ಟು ಮೆರುಗು ಬಂದಿದ್ದು ಯಾವಾಗಪ್ಪ ಅಂದರೆ 1890ರಲ್ಲಿ ಅದೇ ಧಾರವಾಡದಲ್ಲಿ ಆ ದೇಶಪಾಂಡೆಯವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ರಾಮಚಂದ್ರ ಹನುಮಂತ ದೇಶಪಾಂಡೆ ಅನ್ನೋರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ.
ಅದು ಸ್ವಲ್ಪ ಮುಂದುವರಿ 1896ರಲ್ಲಿ ಅವರೇ ವಾಗ್ಭೂಷಣ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ವಾಗ್ಭೂಷಣ ಪತ್ರಿಕೆ ಮೂಲಕವಾಗಿ ಕರ್ನಾಟಕ ಜನರಲ್ಲಿ ಏಕೀಕರಣದ ಬಗ್ಗೆ ಮತ್ತು ಏಕೀಕರಣದ ವಿಶೇಷತೆಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಆ ಪತ್ರಿಕೆ ಮೂಲಕವಾಗಿ ದೇಶಪಾಂಡೆಯವರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕಿಂತ ಮುಂಚಿತವಾಗಿ ನಾನು 1900ರಲ್ಲಿದ್ದೇನೆ. ಈಗ ಇದಕ್ಕಿಂತ ಹಿಂದೆ 100 ವರ್ಷಗಳ ಕಾಲ ಹಿಂದಕ್ಕೆ ಹೋಗ್ತೇನೆ. ಕರ್ನಾಟಕದ ಏಕೀಕರಣದ ಮೊಳಕೆ ಹೊಡೆದದ್ದು 1800ರಲ್ಲಿ. ಅದು ಕನ್ನಡಿಗರಿಂದ ಅಲ್ಲ. ಒಬ್ಬ ಬ್ರಿಟಿಷ್ ಅಧಿಕಾರಿ, ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಆಗಿದ್ದಂಥ ಬಳ್ಳಾರಿಯಲ್ಲಿ ಥಾಮಸ್ ಮನ್ರೋ ಅಂತಕ್ಕಂಥವನು ಆ ಕರ್ನಾಟಕದ ಏಕೀಕರಣದ ಪ್ರಸ್ತಾಪವನ್ನು ಅವತ್ತು ಬ್ರಿಟಿಷರ ಎದುರಿಗಿಡುತ್ತಾನೆ. ಆದರೆ ಕನ್ನಡಿಗರೇ ಅದಕ್ಕೆ ಸಹಕಾರ ಕೊಡದೇ ಇದ್ದಿದ್ದರಿಂದ, ಕನ್ನಡಿಗರಿಗೆ ಅವತ್ತು ಆ ಭಾವನೆ ಇರದೇ ಇದ್ದಿದ್ದರಿಂದ ಆ ಥಾಮಸ್ ಮನ್ರೋ ಅವರ ಆ ಹೋರಾಟ ಅಥವಾ ಆ ಭಾವನೆ ಬಿದ್ದು ಹೋಗಿಬಿಡುತ್ತೆ. ಹಾಗಾಗಿ ನೋಡಿರಿ, 100-150 ವರ್ಷಗಳ ಕಾಲ ಆ ನಂತರ ನಾವು ಮುಂದಕ್ಕೆ ಬರಬೇಕಾಯಿತು ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ. ಜೊತೆಗೆ ಗೊತ್ತು, ಯಾವಾಗ ಈ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು, ವಾಗ್ಭೂಷಣ ಪತ್ರಿಕೆ ಪ್ರಾರಂಭ ಆಯಿತು, ಅದಾದ ಮೇಲೆ ದಕ್ಷಿಣ ಕರ್ನಾಟಕದವರ ಅನೇಕ ಸಾಹಿತಿಗಳು, ಹೋರಾಟಗಾರರ ಬೆಂಬಲ ಕರ್ನಾಟಕ ಏಕೀಕರಣಕ್ಕೆ ಸಿಗುತ್ತೆ. ಅದರಲ್ಲಿ ಗೊತ್ತು ನಿಮಗೆ, ಕುವೆಂಪು ಇರ್ಬೋದು, ಮಾಸ್ತಿಯವರು ಇರ್ಬೋದು, ಇನ್ನು ಅನೇಕರು, ಕೇಸರಿ ಶಿವಮೂರ್ತಿಯನ್ನವರು ಇರ್ಬೋದು, BM ಶ್ರೀಕಂಠಯ್ಯನವರು ಇರ್ಬೋದು, ತೀನಂ ಶ್ರೀಕಂಠಯ್ಯನವರು ಇರ್ಬೋದು, ಆರ್ನಳ್ಳಿ ರಾಮಸ್ವಾಮಿ, ಶಾಂತವೇರಿ ಗೋಪಾಲ್ ಗೌಡರು, ತಾರಾ ಸುಬ್ಬರಾಯರವರ ಬೆಂಬಲ ಈ ಕರ್ನಾಟಕದ ಏಕೀಕರಣದ ಹೋರಾಟಕ್ಕೆ ಸಿಗುತ್ತೆ. ಆಗ 1915 ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಶುರುವಾಗುತ್ತೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿದ್ಯಾವರ್ಧಕ ಸಂಘಗಳು ಜೊತೆಯಾಗಿ ಕರ್ನಾಟಕದ ಏಕೀಕರಣಕ್ಕೆ ಬೇಕಾದಂಥ ಯೋಜನೆಗಳನ್ನ ರೂಪಿಸಲಿಕ್ಕೆ ಇಲ್ಲಿ ಅನೇಕರು ತೊಡಗ್ತಾರೆ, ಅನೇಕರು ಮುಂದೆ ಹಾಕ್ತಾರೆ ಅನ್ನೋದನ್ನು ಗಮನಿಸಬೇಕಾಗಿರ್ತಕ್ಕಂಥ. ಜೊತೆಗೆ ಇನ್ನೊಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅದು ಯಾರಪ್ಪ ಅಂದರೆ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ನೀವೆಲ್ಲ ಹೆಸರು ಕೇಳಿರ್ತೀರಿ ಬಹುಶಃ. ಇವ್ರನ್ನ ಕರ್ನಾಟಕ ಏಕೀಕರಣದ ಪಿತಾಮಹ ಅಂತ ಕರಿತೇವೆ. ಅವರು ಕರ್ನಾಟಕ ಗತಾವೈಭವ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಈ ಕೃತಿಯಲ್ಲಿ ಇಡೀ ಕರ್ನಾಟಕದ ಗತಿಸಿ ಹೋದಂಥ ಇತಿಹಾಸವನ್ನು ಎಳೆಹೆಳೆಯಾಗಿ ಕಟ್ಟಿಕೊಡುವಂಥ ಕೆಲಸವನ್ನು ಆಲೂರು ವೆಂಕಟರಾಯರು ಇದರಲ್ಲಿ ಮಾಡ್ತಾರೆ. ಜೊತೆಗೆ ಉಯಿಲುಗೋಳು ನಾರಾಯಣರಾಯರು ಅವತ್ತಿನ ಕಾಲಕ್ಕೆ ಒಂದು ಪದ್ಯವನ್ನು ಬರೀತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬಹುಶಃ ಇವತ್ತು ಅದನ್ನು ಮರೆತು ಬಿಟ್ಟಿದ್ದೇವೆ. ಆದರೆ ಒಂದು ಮಾತನ್ನು ನೆನ್ಪಿಟ್ಟುಕೊಡ್ರಿ, 1970ರವರೆಗೆ ಕರ್ನಾಟಕದಲ್ಲಿ ಇವತ್ತಿನ ನಾಡಗೀತೆ ಇದೆಯಲ್ಲ ಕುವೆಂಪುರವ್ರದ್ದು, ಆ ನಾಡಗೀತೆಯ ಸ್ಥಾನದಲ್ಲಿದ್ದಂಥದ್ದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ. ಆದರೆ 1970ರಿಂದ ಅದು ಸ್ವಲ್ಪ ಹಿಂದಕ್ಕೆ ಸರಿದು ಕುವೆಂಪುರವರ ನಾಡಗೀತೆ ಬರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ಹೀಗೆ ಮುಂದೆ ಬಂದ ಹಾಗೆ ಹೋರಾಟ ನಡೀತಾ ಇರುವಾಗಲೇ 1951ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆ ನಡೆಯಿತು. ಪೊಟ್ಟಿ ಶ್ರೀರಾಮುಲು ಅಂತ ನೀವು ಹೆಸರು ಕೇಳಲೇಬೇಕು. ಪೊಟ್ಟಿ ಶ್ರೀರಾಮುಲು, ಈ ನಮ್ಮ ರಾಜಕಾರಣಿ ಶ್ರೀರಾಮುಲು ಅಲ್ಲ, ಹೆಸರನ್ನು ಸ್ವಲ್ಪ ಸರಿಯಾಗಿ ಗಮನಿಸ್ಕೊಳ್ರಿ. ಪೊಟ್ಟಿ ಶ್ರೀರಾಮುಲು ಅಂತ ಆಂಧ್ರ ಪ್ರದೇಶದ ಏಕೀಕರಣಕ್ಕಾಗಿ ಸುಮಾರು 58 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ, ಜೊತೆಗೆ ನಿಧನವಂತಾರೆ. ಇದು ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆಯನ್ನು ಹುಟ್ಟಿಸುತ್ತೆ, ಜಾಗೃತಿಯನ್ನು ಹುಟ್ಟಿಸುತ್ತೆ. ಅದರ ಪರಿಣಾಮವಾಗಿ 1952ರಲ್ಲಿ ಕೊನೆಗೆ ಡಿಸೆಂಬರಲ್ಲಿ ಆಂಧ್ರ ಪ್ರದೇಶ ಒಂದು ರಾಜ್ಯವಾಗಿ ನಿರ್ಮಾಣ ಆಗುತ್ತೆ. 53ರಲ್ಲಿ ಕರ್ನಾಟಕ ಆನಂತರ ನೋಡಿರಿ, ಕರ್ನಾಟಕ ಯಾವಾಗಲೂ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಯಾವತ್ತೂ ಅಷ್ಟೊಂದು ಉನ್ನತವಾದಂಥ ಮುಂಚೂಣಿಯಾದಂಥ ಸ್ಥಾನಗಳು ಸಿಗಲಿಲ್ಲ. 53ರಲ್ಲೇ ಆಂಧ್ರ ಪ್ರದೇಶ ನಿರ್ಮಾಣ ಆಗುತ್ತೆ. ಆದರೆ ಹೈದರಾಬಾದನ್ನು ಬಿಟ್ಟು ಒಂದು ಆಂಧ್ರ ಪ್ರದೇಶವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆವಾಗ 2 ಆಯೋಗಗಳು ನಿರ್ಮಾಣ ಮಾಡುತ್ತೆ ಕೇಂದ್ರ ಸರ್ಕಾರ. ಆ 2 ಆಯೋಗಗಳು ಬಂದು ಸಮೀಕ್ಷೆಯನ್ನು ಮಾಡಿ, ಒಂದು ಮಿಶ್ರ ಆಯೋಗ, ಇನ್ನೊಂದು ಆಯೋಗ ಬಂದು ಆ 2 ಆಯೋಗಗಳು ಏನು ಮಾಡ್ತಾವಪ್ಪ ಅಂದರೆ, ಭಾಷೆ ಆಧಾರದ ಮೇಲೆ ರಾಜ್ಯಗಳು ಸರಿಯಲ್ಲ, ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬೀಳುತ್ತೆ ಅನ್ನೋ ಒಂದು ವರದಿಯನ್ನು ಕೊಟ್ಬಿಡ್ತವೆ ಕೇಂದ್ರ ಸರ್ಕಾರಕ್ಕೆ. ಅದಾದಮೇಲೆ ಮತ್ತೆ ಒಂದು ಆಯೋಗವನ್ನು ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಹೋರಾಟ ತೀವ್ರಗೊಳ್ಳುತ್ತೆ. ಎಷ್ಟು ತೀವ್ರಗೊಳ್ಳುತ್ತಪ್ಪ ಅಂದರೆ 1952ರಲ್ಲಿ ನೋಡಿರಿ, ಹುಬ್ಬಳ್ಳಿಯಲ್ಲಿ ಒಂದು KPCC ಕಾರ್ಯಕಾರಿಣಿ ಸಭೆ ನಡೀತಾ ಇರುತ್ತೆ. KPCC ಕಾರ್ಯಕಾರಿಣಿ ಸಭೆ ಇದು ಭಾಳ ಅದ್ಭುತವಾದಂಥ ಘಟನೆ. ಕರ್ನಾಟಕದ ಏಕೀಕರಣದ ಕಾರ್ಯಕಾರಿಣಿ ಸಭೆ ನಡೆದಾಗ ಅಲ್ಲಿ ಸುತ್ತಮುತ್ತಲ ಹಳ್ಳಿಯವರು ಚಕ್ಕಡಿ ಕಟ್ಕೊಂಡು 25,000 ಜನ ಬರ್ತಾರೆ. ನಮಗೆ ಕರ್ನಾಟಕ ಬೇಕು ಅನ್ನೋ ಒಂದು ಉದ್ದೇಶವನ್ನು ಮಂಡಿಸ್ಲಿಕ್ಕೆ 25,000 ಜನ. ಇದು ಬಹುಶಃ ನೀವೆಲ್ಲಿ ಕೇಳಿರಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ. 25,000 ಜನ ಚಕ್ಕಡಿ ಕಟ್ಕೊಂಡು ಬರ್ತಾರೆ.
ಆ KPCC ಕಾರ್ಯಕಾರಿಣಿ ಸಭೆಗೆ ನುಗ್ತಾರೆ, ದಾಂಧಲೆ ಮಾಡ್ತಾರೆ, ಲಾಠಿ ಚಾರ್ಜ್ ಆಗುತ್ತೆ ಅವ್ರ ಮೇಲೆ, ಗೋಲಿ ಬಾರಿಸತಿಗೆ ಆಗುತ್ತೆ. ಒಬ್ಬನೇ ಎದುರು ಓಡೋದಿಲ್ಲ. ನಮ್ಮ ಗುದ್ಲೆಪ್ಪ ಹಳ್ಳಿಕೇರಿಯವರ ಜೀಪಿಗೆ ಬೆಂಕಿ ಹಚ್ತಾರೆ ಹೋರಾಟಗಾರರು. ನೋಡಿ, ಇದು ಇತಿಹಾಸದಲ್ಲಿ ಕಳೆದೋಗಿದೆ, ಈ ಘಟನೆ ಕಳೆದೋಗಿಬಿಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ. ಆವಾಗ ಕರ್ನಾಟಕದ ಏಕೀಕರಣದ ಅವಶ್ಯಕತೆ ಖಂಡಿತವಾಗಲೂ ಈ ನಾಡಿನ ಜನಕ್ಕೆ ಗೊತ್ತಾಗಿದ್ದು ಅವತ್ತೇ. ಅನೇಕ ಜನರ, ನೂರಾರು ಜನರನ್ನು, ಸಾವಿರಾರು ಜನರನ್ನು ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ. ನಂತರ SR ಬೊಮ್ಮಾಯಿ ಅವರ ಮಾತನ್ನು ನಾವು ಹೆಸರು ನೆನಪು ಮಾಡ್ಕೊಳ್ಬೇಕು. SR ಬೊಮ್ಮಾಯಿ ಅವರು ಆ ಹೋರಾಟಗಾರರ ಪರವಾಗಿ ವಾದ ಮಾಡಿ ಅವ್ರನ್ನೆಲ್ಲ ಬಿಡುಗಡೆಗೊಳಿಸ್ತಾರೆ. ಆಮೇಲೆ ಫಜಲ್ ಆಯೋಗ ಬರುತ್ತೆ, ಬಂದು ಒಂದು ಸಮೀಕ್ಷೆಯನ್ನು ಮಾಡಿ ಒಂದು ವರದಿಯನ್ನು ಕೊಡುತ್ತೆ. 1955ರಲ್ಲಿ 1956ರಲ್ಲಿ ಕರ್ನಾಟಕ ರಾಜ್ಯ ನಿರ್ಮಾಣ ಆಗುವುದಿಲ್ಲ, ಮೈಸೂರು ರಾಜ್ಯ ನಿರ್ಮಾಣ ಆಗುತ್ತೆ. ನೋಡಿರಿ, ಮತ್ತೆ ಹೋರಾಟ ಶುರುವಾಗುತ್ತೆ. ಯಾಕೆ ಅಂದರೆ ನಿಮಗೆ ಹೇಳ್ತೇನೆ, ಹಂಗಾರೆ ಒಂದು ಪ್ರದೇಶವನ್ನು ಮಾಡಿದ್ದು ಭಾಷೆಯ ಆಧಾರದ ಮೇಲೆ. ಆದರೆ ಇಲ್ಲಿ ಒಂದು ಪ್ರದೇಶ ಮಾಡಿದಂಥ ಸಂದರ್ಭದಲ್ಲಿ ಕನ್ನಡವನ್ನು ಮಾತನಾಡುವಂಥ ನೂರಾರು ಪ್ರದೇಶಗಳು ನಮ್ಮ ಗಡಿ ರೇಖೆಯಿಂದ, ನಮ್ಮ ಸೀಮಾ ರೇಖೆಯಿಂದ ಆಚೆಗೆ ಉಳಿದು ಬಿಡ್ತವೆ. ಅದು ಚಿತ್ತಿರ್ಬೋದು, ಅಕ್ಕಲಕೋಟೆ ಇರ್ಬೋದು, ಮಡಕಸಿರ ಇರ್ಬೋದು, ಗುಳ್ಳೆಮ್ ಇರ್ಬೋದು, ತಾಳ್ವಾಡಿ ಇರ್ಬೋದು, ಹೀಗೆ ಅನೇಕ ಪ್ರದೇಶಗಳು ಹೊರಗಡೆ ಉಳಿತು. ಹಾಗಾಗಿ ಮತ್ತೊಂದು ಸಾರಿ ಕರ್ನಾಟಕದ ಏಕೀಕರಣ ಹೋರಾಟ ಶುರುವಾಗುತ್ತೆ. ನೋಡಿ, ಈ ಹೋರಾಟ ಶುರುವಾಗುತ್ತೆ. ಈ ಹೋರಾಟದ ಸಂದರ್ಭದಲ್ಲೂ ಕೂಡ ಅನೇಕ ಘಟನೆಗಳು ನಡೀತವು. ಅದರಲ್ಲಿ ಒಂದೇ ಘಟನೆಯನ್ನು ಹೇಳ್ತೇನೆ. ಕುವೆಂಪುರವರು ಕೂಡ ಏಕೀಕರಣದ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಮೈಸೂರಿನಲ್ಲಿ ಒಬ್ಬ ಸರ್ಕಾರಿ ನೌಕರದಾರ ಹೋರಾಟದಲ್ಲಿ ಭಾಗವಹಿಸಂಗಿಲ್ಲ, ಯಾಕೆಂದರೆ ಅವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಮೇಷ್ಟ್ರ ಆದಂಥವ್ರು. ಅವರಿಗೆ ಸರ್ಕಾರ ಒಂದು ನೋಟಿಸ್ ಕೊಡುತ್ತೆ. ಅವತ್ತೊಬ್ಬ KC ರೆಡ್ಡಿಯವರ ಮುಖ್ಯಮಂತ್ರಿ ಅವಧಿಯಲ್ಲಿ ಒಬ್ಬ ಮೆಳ್ಳುಗಣ್ಣು ಮಿನಿಸ್ಟ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಮೆಳ್ಳುಗಣ್ಣು ಮಿನಿಸ್ಟ್ರು ಹಿಂಗೆ ಕುವೆಂಪುರವರೇ ಹೋರಾಟ ಮಾಡ್ತಾರೆ ಅಂತೇಳಿ ಅವ್ರಿಗೊಂದು ನೋಟಿಸ್ ಕೊಡಿಸ್ತಾರೆ. ಆ ನೋಟಿಸ್ ಕುವೆಂಪುರವರು ಉತ್ತರ ಕೊಡೋದಿಲ್ಲ. ಆ ಉತ್ತರದ ಬದಲಾಗಿ ಒಂದು ಅಖಂಡ ಕರ್ನಾಟಕ ಅನ್ನೋ ಒಂದು ಪದ್ಯವನ್ನೇ ಬರೆದುಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ಆ ಪದ್ಯ, ಸಾಧ್ಯವಾದರೂ ಓದ್ರಿ. ನಿಮ್ಮ ರಾಜಕೀಯ ಬೂಟಾಟಿಕೆಯ ನಾಟಕ 4 ದಿನದ್ದು, ನಮ್ಮ ಸರಸ್ವತಿ ರಚಿಸಿರ್ತಕ್ಕಂಥ ಸಚಿವ ಸಂಪುಟ 100 ವರ್ಷದ್ದು, ಇದು ಶಾಶ್ವತವಾಗಿರ್ತಕ್ಕಂಥದ್ದು ಅನ್ನೋ ಒಂದು ಪದ್ಯ ಬರೀತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಬರೀತಾರೆ ಅಂದರೆ, ನೋಡಿರಿ, ಬೊಮ್ಮಾಯಿಯವರ ಸಚಿವ ಸಂಪುಟ ಬಿದ್ದೋಯ್ತು, ಯಡಿಯೂರಪ್ಪನವರ ಸಚಿವ ಸಂಪುಟ ಬಿದ್ದೋಯ್ತು, ಸಿದ್ದರಾಮಯ್ಯವ್ರ ಸಚಿವ ಸಂಪುಟ ಮತ್ತು ಇದು ಕೂಡ ಮುಗಿಯಿತು, ಇದಕ್ಕೂ ಕೂಡ ಅವಧಿ 5 ವರ್ಷನೇ. ಆದರೆ ಸರಸ್ವತಿ ರಚಿಸಿರ್ತಕ್ಕಂಥ ಸಚಿವ ಸಂಪುಟ ಅವತ್ತಿಂದ ಹೇಗಿದೆಯೋ ಇವತ್ತು ಆಗಿದೆ, ಇನ್ನೂ ಬೆಳೀತಾನೇ ಇದೆ. ಎಷ್ಟು ಚೆನ್ನಾಗಿ ಕುವೆಂಪುರವರು ಆ ಸಚಿವ ಸಂಪುಟವನ್ನು ರಚಿಸ್ತಾರೆ ಅಂದರೆ, ನೃಪತುಂಗನೇ ಚಕ್ರವರ್ತಿ, ಆ ಸಚಿವ ಸಂಪುಟಕ್ಕೆ ನೃಪತುಂಗನೇ ಚಕ್ರವರ್ತಿ ಅಂತೆ, ಪಂಪನೇ ಮುಖ್ಯಮಂತ್ರಿ. ನೋಡಿರಿ, ಅವತ್ತು ಅವನೇ ಮುಖ್ಯಮಂತ್ರಿ, ಇವತ್ತು ಅವನೇ ಮುಖ್ಯಮಂತ್ರಿ. ಅವತ್ತು ನೃಪತುಂಗನೇ ಚಕ್ರವರ್ತಿ, ಇವತ್ತು ನೃಪತುಂಗನೇ ಚಕ್ರವರ್ತಿ. ಆದರೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು, ಯಾಕೆಂದರೆ ಕನ್ನಡದ ಮೊದಲ ಕೃತಿಯನ್ನು ಬರೆದಂಥವ್ರು ಇವತ್ತಿನವರೆಗೂ ಕೂಡ ಇತಿಹಾಸದ ಪುಸ್ತಕಗಳಲ್ಲಿ ನೃಪತುಂಗ ಅಂತ ಇದೆ. ಆದರೆ ಅದು ಶ್ರೀವಿಜಯ ಅನ್ನೋದು ಸಂಶೋಧನೆ ಮೂಲಕವಾಗಿ ಗೊತ್ತಾಗಿದೆ. ಹಾಗಾಗಿ ಕನ್ನಡದ ಮೊದಲ ಚಕ್ರವರ್ತಿ ಶ್ರೀವಿಜಯ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೋದು. ಮುಂದೆ ಬರೀತಾರೆ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ, ಲಕ್ಷ್ಮೀಶ ಇವರೆಲ್ಲ ಸಚಿವ ಸಂಪುಟದ ಸದಸ್ಯರು. ಹೀಗೆ ಇಲ್ಲಿ ಅನೇಕರು, ಆನಕೃಷ್ಣರಾಯರ ಹೆಸರು ಅನೇಕರು ಸೇರಿ ಒಂದು ಹೋರಾಟ ಮಾಡ್ತಾರೆ. ಈ 17 ವರ್ಷಗಳ ಪರಿಣಾಮವಾಗಿ 1973ರಲ್ಲಿ ನವಂಬರ್ 1ಕ್ಕೆ ಕರ್ನಾಟಕ ಏಕೀಕರಣ ಆಗುತ್ತೆ. ಹಾಗಾಗಿ ಇಷ್ಟೊಂದು ನೋವುಗಳು ಈ ಕರ್ನಾಟಕದ ಏಕೀಕರಣದ ಇತಿಹಾಸದಲ್ಲಿ ಇದ್ದವು. ಮತ್ತೊಂದು ಇಲ್ಲೊಂದು ಸಮಸ್ಯೆ ಆಯಿತು, ಒಂದು ಗೊಂದಲ ಆಯಿತು. ಸರ್, ಇದನ್ನು ಕರ್ನಾಟಕ ರಾಜ್ಯೋತ್ಸವ ಅನ್ಬೇಕಾ ಅಥವಾ ಕನ್ನಡ ರಾಜ್ಯೋತ್ಸವ ಅನ್ಬೇಕಾ? ನಮ್ಮ ಮೇಷ್ಟ್ರುಗಳು, ನಮ್ಮ ಗುರುಗಳು ಹೇಳಿದರು, ಇದು ನೀವು ಕರ್ನಾಟಕ ಏಕೀಕರಣ ಬೇರೆ, ಕನ್ನಡ ಏಕೀಕರಣ ಬೇರೆ, ಕನ್ನಡ ರಾಜ್ಯೋತ್ಸವ ಬೇರೆ, ಕರ್ನಾಟಕ ರಾಜ್ಯೋತ್ಸವ. ಯಾಕೆಂದರೆ ಕರ್ನಾಟಕ ರಾಜ್ಯ ನಿರ್ಮಾಣ ಆಗಿ 50ನೇ ವರ್ಷದ ಸಂಭ್ರಮ, ಮೈಸೂರು ರಾಜ್ಯ ನಿರ್ಮಾಣ ಆಗಿ 67 ವರ್ಷ ಮುಗೀತು, 68ನೇ ವರ್ಷದ ಸಂಭ್ರಮ. ಆದರೆ ಕನ್ನಡ ನಿರ್ಮಾಣ ಆಯಿತು ಅಂತ ಅನ್ಕೋಬೇಡ್ರಿ, ಯಾಕೆಂದರೆ ಕನ್ನಡ ಭಾಷೆಗೆ ಸುಮಾರು 2200 ವರ್ಷಗಳ ಇತಿಹಾಸ ಇದೆ. ಅಶೋಕನ ಶಾಸನದಲ್ಲಿ 2200 ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂಥ ಅಶೋಕನ ಶಾಸನದಲ್ಲಿ ಇಸಿಲಾ ಅನ್ನೋ ಒಂದು ಕನ್ನಡದ ಪದ ಸಿಗುತ್ತೆ. ನೋಡಿ, ಕ್ರಿಸ್ತಶಕ ಆರಂಭದಲ್ಲಿ ಬಂದಂಥ ಗ್ರೀಕ್ ನಾಟಕಗಳಲ್ಲಿ ಅನೇಕ ಕನ್ನಡ ಪದಗಳು ಸಿಗ್ತವೆ. ನಿಮಗೆ ಅಧಿಕೃತವಾಗಿ ಬೇಡ ಸರ್ ಇವೆಲ್ಲ ಸಣ್ಣ ಪುಟ್ಟ ಉದಾಹರಣೆ ಅಂದರೆ ನೋಡಿ, ಅಥವಾ ಕ್ರಿಸ್ತಪೂರ್ವ 2ರಿಂದ ಕ್ರಿಸ್ತಶಕ 2ರಲ್ಲಿ ರಚನೆ ಆಗಿರತಕ್ಕಂಥ ಅನೇಕ ಕೃತಿಗಳಲ್ಲಿ ಕನ್ನಡದ ಪದಗಳು ಸಿಗ್ತವೆ. ಬೇಡ ಸರ್ ಇವೆಲ್ಲ ನಮಗೆ ಬೇಡ ಅಂದರೆ ನಿಮಗೆ 450ಕ್ಕೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಕನ್ನಡ ಭಾಷೆಗೆ ಸಮೃದ್ಧವಾಗಿರ್ತಕ್ಕಂಥ ಒಂದು ಆಧಾರ ಸಿಗುತ್ತೆ. ಅದು ಹಲ್ಮಿಡಿ ಶಾಸನ. ಈಗ ಗೊತ್ತು ನಿಮಗೆ ಕನ್ನಡ ಅಪಾಯದಲ್ಲಿದೆ,
ಕನ್ನಡ ಭಾಷೆ ಮೃತ ಭಾಷೆ ಆಗುತ್ತೆ. ಯಾವುದೋ ಒಂದು ಸಿನಿಮಾದಲ್ಲಿ ಹೇಳ್ತಾರೆ, ಯಾರೋ ಹೇಳ್ತಾರೆ ಕನ್ನಡ ಸತ್ತೋಗುತ್ತೆ, ಕನ್ನಡ ಸತ್ತೋಗುತ್ತೆ ಅಂತ ಯಾರು ಹೇಳ್ತಾರೋ ಅವ್ರು ಮೊದಲು ಸತ್ತೋಗ್ತಾರೆ. ಇದು ಯಾವುದೋ ಸಿನಿಮಾದಲ್ಲಿ ಒಳ್ಳೆ, ಹೌದು ಖಂಡಿತ. ಇನ್ನೂ 100 ತಲೆಮಾರುಗಳು ಬಂದರೂ ಕೂಡ ಕನ್ನಡದ ಅಳಿದು ಹೋಗೋದಿಲ್ಲ. ಹಾಗಾಗಿ ನಮ್ಮ ಭಿಕ್ಷಾವರ್ತಿ ಮಠ ಸರ್ ಅವರು ಹೇಳ್ತಾರೆ, ಎಲ್ಲಿವರೆಗೂ ಕನ್ನಡ ಇರುತ್ತೆ ಅಂದರೆ, ಎಲ್ಲಿವರೆಗೂ ಕನ್ನಡ ನನಗೆ ಶ್ರೀರಕ್ಷೆ, ಇಂಗ್ಲೀಷ್ ನನ್ನ ಪಾದರಕ್ಷೆ ಅನ್ನೋ ಭಾವನೆ ನಮ್ಮಲ್ಲಿ ಇರೋವರೆಗೂ ಕೂಡ ಕನ್ನಡ ಇಲ್ಲಿ ಅಜರಾಮರವಾಗಿ ಇರುತ್ತೆ. ಕನ್ನಡವೇ ಇಲ್ಲಿ ಮೊದಲ ಭಾಷೆ ಆಗಿರುತ್ತೆ, ಕನ್ನಡವೇ ಇಲ್ಲಿ ಶ್ರೇಷ್ಠ ಭಾಷೆವಾಗಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. ಜಗತ್ತಿನಲ್ಲಿ ಇಷ್ಟೊಂದು ಸುಂದರವಾದಂಥ ಭಾಷೆಯನ್ನು ಜಗತ್ತಿನಲ್ಲಿ ನೀವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆಯನ್ನು ಜಗತ್ತಿನಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜಗತ್ತಿನ ಯಾವ ಭಾಷೆಯಲ್ಲಿ ಇಷ್ಟೊಂದು ಸಾಹಿತ್ಯವನ್ನು ನೀವು ನೋಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಭಾಷೆಯನ್ನು ನಾವು ಪ್ರೀತಿಸದೇ ಹೋದರೆ, ನಾವು ಗೌರವಿಸದೇ ಹೋದರೆ, ಉಳಿಸದೇ ಹೋದರೆ, ಉಳಿಸ್ಲಿಕ್ಕೆ ಪ್ರಯತ್ನ ಪಡದೇ ಹೋದರೆ ಖಂಡಿತವಾಗಲೂ ನಮ್ಮಂಥ ಅಯೋಗ್ಯರು ಯಾರಿಲ್ಲ ಅಂತ ನಾನು ಭಾವಿಸ್ಕೊಡುತ್ತೇನೆ. ಹೌದು, ಕೇರಿಗೊಂದೊಂದು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಎದ್ದಿದ್ದವು. ಇಂಗ್ಲೀಷನ್ನು ಎಷ್ಟು ಜನ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ತಿಳಿದಂಥವ್ರು 4 ಜನ ಇದ್ದೇವಲ್ಲ, ಹೆಚ್ಚು ಕನ್ನಡ ಪದಗಳನ್ನು ಆಡುವಂಥ ಕೆಲಸವನ್ನು ಮಾಡಬೇಕು. ನೀವೇ ಒಂದು ಸಲ ಆಲೋಚನೆ ಮಾಡಿರಿ, ಬೆಳಗ್ಗಿದ್ದ ಇವತ್ತು ಈ ಸದ್ಯದವರೆಗೂ 100 ಪದಗಳಲ್ಲಿ ಒಂದು 70 ಪದಗಳನ್ನು ಇಂಗ್ಲೀಷೇ ಮಾತನಾಡಿ ಬಂದಿದ್ದೇವೆ, ನನ್ನನ್ನು ಸೇರಿಕೊಂಡು. ನಮ್ಮ ಪ್ಯಾನು ಕನ್ನಡ ಪದ ಅಲ್ಲ, ಲೈಟು ಕನ್ನಡ ಪದ ಅಲ್ಲ, ಕಾಟು ಕನ್ನಡ ಪದ ಅಲ್ಲ, ನೋಡಿರಿ ಗ್ಲಾಸು ಕನ್ನಡ ಪದ ಅಲ್ಲ, ಪ್ಲೇಟು ಕನ್ನಡ ಪದ ಅಲ್ಲ, ನಾವು ಡ್ರೆಸ್ ಹಾಕೊಂಡು ಬರ್ರಿ ಅಂದ್ವಿ, ಡ್ರೆಸ್ಸು ಕನ್ನಡ ಪದ ಅಲ್ಲ, ಮೊಬೈಲು ಕನ್ನಡ ಪದ ಅಲ್ಲ, ನೋಡಿರಿ ಚೇರು ಕನ್ನಡ ಪದ ಅಲ್ಲ. ಹೀಗೆ ಇವನ್ನೆಲ್ಲ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡುವಂಥ, ನಮ್ಮದೇ ಪದಗಳನ್ನು ಬಳಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇ ಆದರೆ ಕನ್ನಡ ಭಾಷೆಯನ್ನು ಖಂಡಿತವಾಗಲೂ ಮತ್ತಷ್ಟು ಸಮೃದ್ಧಗೊಳಿಸುವಂತೆ, ಜಗತ್ತಿನಲ್ಲಿ ಶ್ರೇಷ್ಠ ಭಾಷೆಯಾಗಿ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ಬೋದು ಅಂತ ಹೇಳ್ತಾ, ಕರ್ನಾಟಕದ ಏಕೀಕರಣದ ಇತಿಹಾಸವನ್ನು ಒಂದು ಸಂಕ್ಷಿಪ್ತವಾಗಿ ನಿಮ್ಮೆದುರಿಗೆ ಇಡುತ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಎಲ್ಲ ವೇದಿಕೆಗಳ ಅಧ್ಯಕ್ಷರುಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಹಿರಿಯರಿಗೆ ಮತ್ತು ಪತ್ರಕರ್ತರಿಗೆ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.